ಸೊ 2026 ಮತ್ತು 27ನ ಬಜೆಟ್ ಅನೌನ್ಸ್ಮೆಂಟ್ ಆಗೈತಿ. ಸೊ ಈ ಬಜೆಟ್ದಾಗ ಏನೆಲ್ಲ ಘೋಷಣೆ ಆಗ್ಯಾವ ಅನ್ನೋದ ನೋಡೋಣ ಬರ್ರಿ. ವೆಲ್ಕಮ್ ಟು ದ ವಿಡಿಯೋ. ಸೊ ಬಜೆಟಿನ ಒಟ್ಟು ಗಾತ್ರ 53.47 ಲಕ್ಷ ಕೋಟಿ. ಸೊ GDP ಯ ಗುರಿ 7.4 ಇರ್ತೈತಿ. ಸೊ ಬೆಳವಣಿಗೆ ಗುರಿ ಹೊಂದಲಾಗೈತಿ. ದ್ವಿತೀಯ ಕೋರಿದ GDP 4.3 ಇಳಿಕೆ ಮತ್ತು ಆರ್ಥಿಕತೆಗೆ ಸ್ಥಿತಿಗೆ ಒತ್ತು ಕೊಟ್ಟಾರ. ಮೂಲ ಸೌಕರ್ಯ 12.2 ಲಕ್ಷ ಕೋಟಿ ಹೂಡಿಕೆ ಮಾಡ್ಬೇಕಂತ ಇದು ಮಾಡ್ಯಾರ. ಯಾವ್ದಕ್ಕಪ್ಪ ಅಂತಂದ್ರೆ ರಸ್ತೆ ಆಗಿರ್ಬೋದು, ರೈಲು ಮತ್ತು ಬಂದರುಗಳು ಅಭಿವೃದ್ಧಿಗೆ ಬಂಪರ್ ಬಹುಮಾನ ಕೊಟ್ಟಾರ. ಸೊ ಪಾರ್ಟ್ 2 ನಾನು ನಿಮ್ಗೆ ಈ ವಿಡಿಯೋದಾಗ ಪಾರ್ಟ್ ವೈಸ್ ಹೇಳ್ತಿರ್ತೀನಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಕರೆಕ್ಟ್ ಆಗಿ ವಿಡಿಯೋ ನೋಡ್ರಿ. ಸೊ ಕರೆಕ್ಟ್ ಆಗಿ ಕೇಳ್ಕೊಡ್ರಿ. ಥ್ಯಾಂಕ್ ಯು. ಸೊ ಆದ್ರ ಆದಾಯ ತೆರಿಗೆ ಇಲಾಖೆ ಮತ್ತು ಹೂಡಿಕೆ ಟ್ಯಾಕ್ಸೇಷನ್ ಮತ್ತು ಫೈನಾನ್ಸ್ ದಾಗ ಏನೇನ್ ಚೇಂಜಸ್ ಸಿಗಪ್ಪ ಅಂತಂದ್ರ ನಿಮ್ಗೆ ಹೊಸದಾದ ಆದಾಯ ತೆರಿಗೆ ಸ್ಟಾರ್ಟ್ ಆಗೈತಿ. ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025. ಸೊ ಅದು 2026 ಏಪ್ರಿಲ್ 1ನೇ ತಾರೀಕಿಂದ ನಿಮ್ಗೆ ಜಾರಿಗೆ ಬರ್ತೈತಿ. ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ದಾಗ ಯಾವ್ದು ಚೇಂಜಸ್ ಅನ್ಕರು ಮಾಡಿಲ್ಲ. ಸೊ 2025 ಫೆಬ್ರವರಿಗೆ ನಿಮ್ಗೆ ಏನ ಬಜೆಟ್ ಆಗಿತ್ತ ಅದ್ರ ಇನ್ಕಮ್ ಟ್ಯಾಕ್ಸ್ 12 ಲಕ್ಷ ಮಟ ನಿಮ್ಗೆ ಎಕ್ಸಂಪ್ಷನ್ ಐತಿ, ಅದು ಮುಂದುವರಿದೈತಿ. ಸೊ ಸ್ಯಾಲ್ರಿ ಇದ್ದವ್ರಿಗೆ 12,75,000 ರೂಪಾಯಿ ಡಿಡಕ್ಷನ್ ಅಂತ ಸಿಗ್ತೈತಿ. ಸೊ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಆಕೈತಿ. ಸೊ ತೆರಿಗೆ ಸ್ಲ್ಯಾಬ್ಗಳದಾಗ ನೀವು ನೋಡೋದಾದ್ರೆ ಏನು ಚೇಂಜಸ್ ಇರುವುದಿಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇನ್ಕಮ್ ಟ್ಯಾಕ್ಸ್ ಒಳಗ ಅಂತಂದ್ರ ನೀವು IT ರಿಟರ್ನ್ ಫೈಲ್ ಮಾಡ್ತಿರ್ತೀರಿ, ಅಪ್ ಟು ನೀವು ಡಿಸೆಂಬರ್ ಮಟನು ರಿವೈಸ್ ಮಾಡ್ಕೋಬೇಕಂತ ಟೈಮ್ ಇರ್ತೈತಿ. ಸೊ ಇನ್ಮ್ಯಾಗ್ಲಿಂದ ಅದ ನೆಕ್ಸ್ಟ್ ಮಾರ್ಚ್ ವರ್ಗು ನಿಮ್ಗೆ ಟೈಮ್ ಕೊಟ್ಟಾರ. ಇದೊಂದು ಭಾರಿ ಇಂಪಾರ್ಟೆಂಟ್ ಐತಿ. ಆಮೇಲೆ ಅದಾದ್ಮೇಲೆ TCS ಕಡಿತ ಮಾಡ್ಯಾರ. ಯಾರ ಮೇಲೆಪ್ಪ ಇದ್ರ ಮೇಲೆ ಅಂದ್ರೆ ವಿದೇಶಿ ಪ್ರಯಾಣ ಯಾರು ಮಾಡ್ತಿರ್ತಾರ, ಶಿಕ್ಷಣ ಮೇಲೆ ಯಾರ ವಿದೇಶಕ್ಕೆ ಹೋಗ್ತಿರ್ತಾರ ಅಥವಾ ಪ್ರವಾಸಕ್ಕೆ ಯಾರು ಹೋಗ್ತಿರ್ತಾರ, ಸೊ ಫಂಡ್ ಟ್ರಾನ್ಸ್ಫರ್ ಮಾಡೋರ್ಗ ಸೊ ಇದು TCS 2% ಕಡಿಮೆ ಮಾಡ್ಯಾರ. ಇದೊಂದು ಗುಡ್ ನ್ಯೂಸ್ ಐತಿ. ನೆಕ್ಸ್ಟ್ ಪಾರ್ಟ್ದಾಗ ಏನಪ್ಪಾ ಅಂತಂದ್ರ ನಿಮ್ಗೆ NRI ಸ್ಪೆಷಲ್ ಟ್ಯಾಕ್ಸ್ ಚೇಂಜಸ್ ಆಗೈತಿ. ಯಾವ್ದಪ್ಪ ಅಂತಂದ್ರ ನೀವು NRI ಮೊದ್ಲು ಅವ್ರ ಪ್ರಾಪರ್ಟಿ ಏನಾರ ಇಂಡಿಯಾದಾಗಿತ್ತ ಅವ್ರು ಸೇಲ್ ಮಾಡ್ಬೇಕಂತಂದ್ರ ಅವ್ರ ಬೈಯರ್ ಯಾರ ಇಂಡಿಯಾದಾಗಿದ್ದ ಬೈ ಮಾಡ್ತಿರ್ತಾರಲ್ಲ ಅವ್ರಿಗೆ ಟ್ಯಾನ್ ನಂಬರ್ ಕಂಪಲ್ಸರಿ ಇತ್ತ. ಇನ್ಮೇಲಿಂದ 2026 ಅಕ್ಟೋಬರ್ 1ನೇ ತಾರೀಕಿಂದ ಅವ್ರ ಟ್ಯಾನ್ ನಂಬರ್ ತಗೊಳ್ಳಾರ್ದ ಬರೀ ಅವ್ರ ಟ್ಯಾನ್ ನಂಬರ್ಲೆ NRIದ ಪ್ರಾಪರ್ಟಿ ಪರ್ಚೇಸ್ ಮಾಡ್ಕೋಬಹುದು. ಇನ್ನೊಂದೇನಪ್ಪ ಇದ್ರಾಗ ಪಾಯಿಂಟ್ ಅಂತಂದ್ರ ಗ್ಲೋಬಲ್ ಇನ್ಕಮ್ ಬೆನಿಫಿಟ್. ಯಾರ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಇರ್ತಾರ, ಫಾರಿನರ್ ಇಂಡಿಯಾದಾಗ ಬಂದು ಕೆಲಸ ಮಾಡ್ತಿರ್ತಾರ, ಅವ್ರಿಗೆ ಅಪ್ ಟು 5 years ಮಟನು ಯಾವುದು ಇನ್ಕಮ್ ಸೋರ್ಸ್ ಮೇಲೆ ಎಕ್ಸಂಪ್ಷನ್ ಇರ್ತೈತಿ. ಸೊ ದಿಸ್ ಇಸ್ ಎ ಯೂಸ್ ವಿನ್ ಫಾರ್ NRI ಪ್ರೊಫೆಷನಲಿಸ್ಟ್ಗೆ. ಆಮೇಲೆ ಇನ್ನೊಂದು ಇದ್ರ ಪಾಯಿಂಟ್ ಏನಪ್ಪಾ ಅಂತಂದ್ರ ಫಾರಿನ್ ಅಸೆಟ್ ಡಿಸ್ಕ್ಲೋಸರ್ ಮಾಡ್ಬೇಕ. ಒಂದು ವೇಳೆ ನಿಮ್ದು ಹಳೆ ಫಾರಿನ್ ಬ್ಯಾಂಕ್ ಇಂದ ಅಕೌಂಟ್ಸ್ ಏನ ತೋರಿಸ್ಲಾರ್ದ ಹಂಗ ಇಟ್ಟಿರ್ತೀರಿ, ಡೋಂಟ್ ವರಿ. ಬಜೆಟ್ 2026ದಾಗ ಒಂದು ಸ್ಪೆಷಲ್ 6 months ನಿಮ್ಗೆ ವಿಂಡೋ ಕೊಟ್ಟಾರ. ಅಲ್ಲೇ ಒಂದು ಸಣ್ಣ ಫೀಸ್ ಕಟ್ಟಿ ನಿಮ್ ರೆಕಾರ್ಡ್ ಕ್ಲೀನ್ ಮಾಡ್ಕೋಬೋದ. ನೋ ಮೋರ್ ಪೆನಾಲ್ಟಿ, ನೋ ಮೋರ್ ಪ್ರಾಸಿಕ್ಯೂಷನ್ ಇರ್ತೈತಿ. ಸೊ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಇನ್ ಇಂಡಿಯಾ. ಸೊ ಪಾರ್ಟ್ 3 ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಏನೇನು ಒತ್ತು ಕೊಟ್ಟಾರಪ್ಪ ಅನ್ನೋದು ನೋಡೋಣ ಬರ್ರಿ. ಈ ಸಲ ಭಾರತ ವಿಸ್ತಾರ ಅನ್ನೋದು ಒಂದು ಆ್ಯಪ್ ಲಾಂಚ್ ಮಾಡ್ಯಾರ. ಸೊ ಇದು ಡಿಜಿಟಲ್ ಮ್ಯಾಜಿಕ್. ಸೊ ಇದರಿಂದ ನಿಮ್ಮ ಯಾವ್ದನ್ನ ಬೆಳಿಬೋದು, ಆಮೇಲೆ ಹವಾಮಾನ ಯಾವ ತರ ಐತಿ ಅಂತ ಎಲ್ಲವನ್ನು ನೀವು ಸ್ಮಾರ್ಟ್ ಫಾರ್ಮಿಂಗ್ ಮಾಡ್ಕೋಬಹುದು. ಇದ್ರ ಜೋಡಿನ ಇನ್ನೊಂದೇನಪ್ಪ, ಈ ಟ್ರೆಡಿಷನಲ್ ಬೆಳೆಗಳ ಜೊತೆನೆ ನೀವು ಹೈ ವ್ಯಾಲ್ಯೂ ಕ್ರಾಪ್ಸ್ ಇರ್ತಾವ. ಯಾವಪ್ಪ ತೆಂಗು ಆಗಿರ್ಬೋದು, ಕ್ಯಾಶು ಆಗಿರ್ಬೋದು, ಕೋಕೋ ಮತ್ತು ಶ್ರೀಗಂಧ ಬೆಳೆಗಳು ನೀವು ರೈತರಿಗೆ ಸ್ಪೆಷಲ್ ಸ್ಕೀಮ್ಸ್ ಇರ್ತೈತಿ. ಇದರಿಂದ ನಿಮ್ಮ ಇನ್ಕಮ್ ಡಬಲ್ ಆಗೋ ಚಾನ್ಸಸ್ ಇರ್ತೈತಿ. ಅದೇ ರೀತಿ ಇನ್ನೊಂದು ಪಾಯಿಂಟ್ದಾಗ ಏನಪ್ಪಾ, ಹಳ್ಳಿ ಹೆಣ್ಮಕ್ಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಾರ. SHE ಶಿ ಮಾರ್ಟ್ಸ್ ಅನ್ನೋ ಹೊಸ ಕಾನ್ಸೆಪ್ಟ್ ಬಂದೈತಿ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ SSG. ಇಲ್ಲೇ ಹಳ್ಳಿ ಹೆಣ್ಮಕ್ಳ ಸೊ ಹಳ್ಳಿ ಹೆಣ್ಮಕ್ಳು ತಯಾರಿಸಿದ ಪ್ರಾಡಕ್ಟ್ ಪ್ರತಿಯೊಂದು ಜಿಲ್ಲೆದಾಗ ಮಳಿಗೆ ಓಪನ್ ಮಾಡ್ತಾರ. ಸೊ ಈ ವಿಕಸಿತ ಭಾರತ G-Ram-G ಯೋಜನೆ ಅಡಿಯಲ್ಲಿ ಸೊ ಉದ್ಯೋಗಕ್ಕೆ 1.51 ಲಕ್ಷ ಕೋಟಿ ಮೀಸಲಿಟ್ಟಾರ. ನೆಕ್ಸ್ಟ್ ಹಳ್ಳಿಯ ದೇಶದ ಬೆನ್ನೆಲುಬು ಅನ್ನೋದ ಈ ಸರ್ಕಾರ ಬಜೆಟ್ ನಲ್ಲಿ ತೋರ್ಸ್ಯಾರ. ಸೊ ನಿಮ್ಗೆ ಪಾರ್ಟ್ 4 ಕರ್ನಾಟಕ ಮತ್ತು ಮೂಲ ಸೌಕರ್ಯ. ಸೊ ಕರ್ನಾಟಕಕ್ಕೆ ಏನು ಕೊಡುಗೆ ಐತಪ್ಪ ಅಂತಂದ್ರ
ಸೊ ಈ ಕರ್ನಾಟಕದ ಹೈ ಸ್ಪೀಡ್ ರೈಲ್ ಕೊಡುಗೆ ಕೊಟ್ಟಾರ. ಸೊ ಅದು ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಬೆಂಗಳೂರು ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಬೆಂಗಳೂರು ಟು ಚೆನ್ನೈ, ಚೆನ್ನೈ ಟು ಹೈದರಾಬಾದ್. ಇದರಿಂದ ರಾಜ್ಯಗಳಿಗೆ ಆಗುವಂತ ಲಾಭಗಳು ಅಂದ್ರೆ ಏನಪ್ಪಾ ಅಂತಂದ್ರ ಪ್ರವಾಸೋದ್ಯಮ ಇಲಾಖೆ ಜಾಸ್ತಿ ಆಕೈತಿ, ಆಮ್ಯಾಗ ವ್ಯಾಪಾರ ವಹಿವಾಟು ಅನ್ನೋದು ಇನ್ಕ್ರೀಸ್ ಆಕೈತಿ. ಸೊ ಇನ್ನೊಂದು ಭಾಗ 5 ಕಂಟೆಂಟ್ ಕ್ರಿಯೇಟರ್ಸ್ ಒಂದು ಇಂಪಾರ್ಟೆನ್ಸ್ ಇದು ಮಾಡ್ಯಾರ. ಏನಪ್ಪಾ ಅಂತಂದ್ರ AVGC ಅಂದ್ರೆ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಅಂಡ್ ಕಾಮಿಕ್ಸ್. ಇವ್ರಿಗೋಸ್ಕರ 15,000 ಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ ಸ್ಥಾಪನೆ ಮಾಡಕತ್ತಾರ. ಸೊ ಇದರಿಂದ 2030ರ ವೇಳೆಗೆ 20 ಲಕ್ಷ ಅಷ್ಟು ಉದ್ಯೋಗ ಗುರಿಯನ್ನು ಇಟ್ಟಾರ. ಭಾಗ 6. ಸೊ ಈ ಬಜೆಟ್ನಲ್ಲಿ 2026 MSME ಮತ್ತು ಸಣ್ಣ ಉದ್ಯಮಗಳಿಗೆ ಒಂದು ಸ್ಪೆಷಲ್ ಆಫರ್ ಏನಪ್ಪಾ ಅಂತಂದ್ರ ಸೊ SME ಗ್ರೋತ್ ಫಂಡ್ ಅನ್ನೋದು ಒಂದು ಮಾಡ್ಯಾರ. ಅದು 10,000 ಕೋಟಿ. ಸೊ ಇದು ನಿಮ್ಗೆ ಸಾಲ ಅಲ್ಲ, ಬದಲಿಗೆ ನಿಮ್ಗೆ ಉದ್ಯೋಗವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಾಕ ಗೌರ್ಮೆಂಟ್ ಇಕ್ವಿಟಿ ಸ್ವರೂಪದಾಗ ಕೊಡ್ತೈತಿ. ಸೊ ಇವರ ಬಿಸ್ನೆಸ್ ಕ್ಯಾನ್ ನಾವು ಬಿಕಮ್ ಅ ನ್ಯಾಷನಲ್ ಕ್ಯಾಂಪೇನ್ ವಿತ್ ಗೌರ್ಮೆಂಟ್ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದ್ರಾಗ ಟ್ರೇಡ್ಸ್ ದ ಪೇಮೆಂಟ್ಸ್ ಟೆನ್ಷನ್ ನೋ ಮೋರ್ ಇನ್ಮ್ಯಾಗ. ಯಾಕಂತಂದ್ರೆ ಈ ಟ್ರೇಡ್ಸ್ ಅನ್ನು ಒಂದು ಬಿಗ್ಗೆಸ್ಟ್ ಬಿಸ್ನೆಸ್ ಮಾಡೋರಿಗೆ ಬಿಗ್ಗೆಸ್ಟ್ ತಲೆನೋವಿದೆ ಅಂದ್ರೆ ಡಿಲೇಡ್ ಪೇಮೆಂಟ್ಸ್. ಈಗ ಸರ್ಕಾರ ಅದಕ್ಕೆ ಟ್ರೇಡ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಕಡ್ಡಾಯ ಮಾಡೈತಿ. ಸರ್ಕಾರಿ ಕಂಪನಿಗಳು CFSES ನಿಮ್ಮಿಂದ ಏನಾದರೂ ಖರೀದಿ ಮಾಡಿದ್ರೆ ಆ ಪೇಮೆಂಟ್ ಇನ್ನು ಮುಂದೆ ಡಿಲೇ ಆಗಲ್ಲ. ಸೊ ನಿಮ್ಮ ಬಿಲ್ ತೋರಿಸಿ ನೀವು ತಕ್ಷಣ ಹಣ ಪಡಿಬೋದ. ಸೊ ಇನ್ವಾಯ್ಸ್ ಡಿಸ್ಕೌಂಟಿಂಗು ಇರ್ತೈತಿ. ಸೊ ಪಾಯಿಂಟ್ ನಂಬರ್ 3 ಕಾರ್ಪೊರೇಟ್ ಮಿತ್ರಾಸ್ ಅಂಡ್ ಕಂಪ್ಲಾನ್ಸಸ್ ಅಂತ ಒಂದು ಮಾಡ್ಯಾರ. ಕಂಪ್ಲಾನ್ಸ್ ಅಂದ್ರೆ ನಿಮ್ಗೆ ಭಯ ಇರ್ತೈತೆ. ಇನ್ನು ಮುಂದೆ ಹಳ್ಳಿ ಮತ್ತು ಸಣ್ಣ ಟೌನ್ಗಳಲ್ಲಿ ಟೈರ್ 2 ಮತ್ತು ಟೈರ್ 3 ಸಿಟಿಗಳಲ್ಲಿ ನಿಮಗೆ ಸಹಾಯವಾಣಿ ಬರ್ತೈತಿ. ಕಾರ್ಪೊರೇಟ್ ಮಿತ್ರ ಅನ್ನೋದು ಒಂದು ಸಹಾಯವಾಣಿ ಬರ್ತೈತಿ. ಅಲ್ಲಿ ನೀವು GST ಅಥವಾ ಟ್ಯಾಕ್ಸ್ ಕಂಪ್ಲಾನ್ಸ್ಗಳಿಗೆ ಸುಲಭವಾಗಿ ಲೀಗಲ್ ಕೆಲಸಗಳನ್ನು ನೀವು ಸುಲಭವಾಗಿ ಮುಗಿಸ್ಕೋಬಹುದು. ನೋ ಮೋರ್ ಕಾಂಪ್ಲೆಕ್ಸ್, ನೋ ಮೋರ್ ಪೇಪರ್ ವರ್ಕ್ಸ್. ಸೊ ಈ ಬಜೆಟ್ನಿಂದ ನಿಮ್ಮ ಬಿಸ್ನೆಸ್ಗೆ ಅನುಕೂಲ ಆಗೋದು ಏನೈತಿ ಕಾಮೆಂಟ್ ಮಾಡ್ರಿ. ಥ್ಯಾಂಕ್ ಯು.